Hello friends, ಎಲ್ಲರಿಗೂ ನಮಸ್ಕಾರ. Welcome to my channel Manasashri Learn with Fun. Today we are going to learn about remaining wood usage. Wood ಅಂದ್ರೆ ಏನು? Will ಗೆ past form ಬಂದು wood. Friends, wood ಅಂದ್ರೆ ಏನು ಅಂತ ನಾವು previous ವಿಡಿಯೋದಲ್ಲಿ ಕಲ್ತಿದೀವಲ್ವಾ? So wood ಅಂದ್ರೆ ಏನು ಅಂತ previous ವಿಡಿಯೋ ನೋಡಿದ್ಮೇಲೆ ಈ ವಿಡಿಯೋ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್. ಆವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಯಾರಾದರೂ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಫ್ರೆಂಡ್ಸ್, ಫಾಲೋ ಮಾಡಿ. ಸೊ ಇವಾಗ ನಾವು ರಿಮೈನಿಂಗ್ ವುಡ್ ಯೂಸೇಜ್ನ ಕಲಿಯೋಣ. ಫ್ರೆಂಡ್ಸ್, ವುಡ್ ರ್ಯಾದರ್ ಅಂದರೆ ಒಂದು ಕೆಲಸನ ನಾವು ಮಾಡೋದಕ್ಕಿಂತ ಅಥವಾ ಒಂದು ಕೆಲಸನ ನಾವು ಮಾಡೋ ಬದಲು ಇನ್ನೊಂದು ಕೆಲಸ ಮಾಡ್ತೀನಿ ಅಂತ ಹೇಳುವಾಗ, ವಿ ವಾಂಟ್ ಟು ಮೇಕ್ ಎ ಪ್ರಿಫರ್ ಆರ್ ಚಾಯ್ಸ್ ಮಾಡುವಾಗ, ಒಂದು ಕೆಲಸನ ಮಾಡೋದಕ್ಕಿಂತ ಅಥವಾ ಒಂದು ಕೆಲಸನ ಮಾಡೋ ಬದಲು ಇನ್ನೊಂದು ಕೆಲಸ ಮಾಡ್ತೀವಿ ಅಂತ ಚಾಯ್ಸ್ ಮಾಡುವಾಗ ವುಡ್ ರ್ಯಾದರ್ನ ಯೂಸ್ ಮಾಡ್ತೀವಿ. ನೋಡೋಣ ಫ್ರೆಂಡ್ಸ್. ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ವುಡ್ ರ್ಯಾದರ್ ಪ್ಲಸ್ V1 ಪ್ಲಸ್ ದೆನ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ನೋಡಿ ಫ್ರೆಂಡ್ಸ್, ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ವುಡ್ ರ್ಯಾದರ್ ಪ್ಲಸ್ V1 ಪ್ಲಸ್ ದೆನ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ಎಕ್ಸಾಂಪಲ್ ನೋಡೋಣ. ಐ ವುಡ್ ರ್ಯಾದರ್ ಹ್ಯಾವ್ ಎ ಕಪ್ ಆಫ್ ಕಾಫಿ ದ್ಯಾನ್ ಟೀ. ನಾನು ಟೀ ಕುಡಿಯೋದಕ್ಕಿಂತ ಅಥವಾ ನಾನು ಟೀ ಕುಡಿಯೋ ಬದಲು ಕಾಫಿ ಕುಡಿತೀನಿ ಅಂತ ಹೇಳ್ತಾ ಇರೋ ಸಂದರ್ಭ. ಐ ವುಡ್ ರ್ಯಾದರ್ ಹ್ಯಾವ್ ಎ ಕಪ್ ಆಫ್ ಕಾಫಿ ದ್ಯಾನ್ ಟೀ. ನಾನು ಟೀ ಕುಡಿಯೋ ಬದಲು ಕಾಫಿ ಕುಡಿತೀನಿ, ನಂಗೆ ಟೀ ಬೇಡ. ಸೊ ಇಲ್ಲಿ ಕಾಫಿ ಅನ್ನೋದು ನಾವು ಪ್ರಿಫರ್ ಮಾಡ್ತಾ ಇದ್ದೀವಿ. ನಾನು ಟೀ ಕುಡಿಯೋ ಬದಲು ಕಾಫಿ ಕುಡಿತೀನಿ. ಸೊ ಈ ಥರ ಕಾಫಿನ ನಾವು ಚೂಸ್ ಮಾಡ್ತಾ ಇದ್ದೀವಿ. ಐ ವುಡ್ ರ್ಯಾದರ್ ಹ್ಯಾವ್ ಎ ಕಪ್ ಆಫ್ ಕಾಫಿ ದ್ಯಾನ್ ಟೀ. ಓಕೆನಾ ಫ್ರೆಂಡ್ಸ್? ಹಿ ವುಡ್ ರ್ಯಾದರ್ ಡ್ರೈವ್ ದ್ಯಾನ್ ಟೇಕ್ ದ ಟ್ರೈನ್. ಅವನು ಟ್ರೈನಲ್ಲಿ ಹೋಗೋದಕ್ಕಿಂತ ಅವನು ಡ್ರೈವ್ ಮಾಡ್ತಾನೆ. ಅವನು ಟ್ರೈನಲ್ಲಿ ಹೋಗಲ್ಲ. ಅವನು ಟ್ರೈನಲ್ಲಿ ಹೋಗೋದಕ್ಕಿಂತ ಅವನು ಕಾರ್ ಡ್ರೈವ್ ಮಾಡ್ತಾನೆ. ಸೊ ಇಲ್ಲಿ ಡ್ರೈವ್ ಅನ್ನೋದು ನಾವು ಪ್ರಿಫರ್ ಮಾಡ್ತಾ ಇದ್ದೀವಿ. ಐ ವುಡ್ ರ್ಯಾದರ್ ಡ್ರೈವ್ ದ್ಯಾನ್ ಟೇಕ್ ದ ಟ್ರೈನ್. ಈ ಥರ ನಾನು ಟ್ರೈನಲ್ಲಿ ಹೋಗೋದಕ್ಕಿಂತ ನಾನು ಡ್ರೈವ್ ಮಾಡ್ತೀನಿ, ನಾನು ಟ್ರೈನಲ್ಲಿ ಹೋಗೋ ಬದಲು ನಾನು ಕಾರ್ ಡ್ರೈವ್ ಮಾಡ್ತೀನಿ, ಈ ಥರ ಹೇಳ್ತಾರೋ ಸಂದರ್ಭ. ಹಿ ವುಡ್ ರ್ಯಾದರ್ ಡ್ರೈವ್ ದ್ಯಾನ್ ಟೇಕ್ ದ ಟ್ರೈನ್. ವಿ ವುಡ್ ರ್ಯಾದರ್ ಲಿಸನ್ ಟು ಮ್ಯೂಸಿಕ್ ದ್ಯಾನ್ ವಾಚ್ ಟಿವಿ. ನಾವು ಟಿವಿ ನೋಡೋದಕ್ಕಿಂತ ನಾವು ಟಿವಿ ನೋಡೋ ಬದಲು ಮ್ಯೂಸಿಕ್ ಕೇಳ್ತೀವಿ. ನೋಡಿ ಫ್ರೆಂಡ್ಸ್, ವಿ ವುಡ್ ರ್ಯಾದರ್ ಲಿಸನ್ ಟು ಮ್ಯೂಸಿಕ್ ದ್ಯಾನ್ ವಾಚ್ ಟಿವಿ. ನಾವು ಟಿವಿ ನೋಡೋದಕ್ಕಿಂತ ನಾವು ಮ್ಯೂಸಿಕ್ ಕೇಳ್ತೀವಿ, ಈ ಥರ ಹೇಳೋವಾಗ. ಓಕೆನಾ ಫ್ರೆಂಡ್ಸ್? ಈ ಥರ ಒಂದು ಕೆಲಸನ ಮಾಡೋದಕ್ಕಿಂತ ಇನ್ನೊಂದು ಕೆಲಸ ಮಾಡ್ತೀವಿ ಅಂದರೆ ನಾವು ಚೂಸ್ ಮಾಡುವಾಗ. ಸೊ ಈ ಥರ ಪ್ರಿಫರ್ ಮಾಡುವಾಗ ನಾವು ಇಲ್ಲಿ ನೋಡಿ ಫ್ರೆಂಡ್ಸ್, ಹಿ ವುಡ್ ರ್ಯಾದರ್ ಲಿಸನ್ ಟು ಮ್ಯೂಸಿಕ್ ದ್ಯಾನ್ ವಾಚ್ ಟಿವಿ. ಸೊ ಇಲ್ಲಿ ನಮಗೆ ಮ್ಯೂಸಿಕ್ನ ಪ್ರಿಫರ್ ಮಾಡ್ತಾ ಇದ್ದೀವಿ, ಲಿಸನ್ ಟು ಮ್ಯೂಸಿಕ್ನ ನಾವು ಚೂಸ್ ಮಾಡ್ತಾ ಇದ್ದೀವಿ. ಈ ಥರ ಒಂದು ಕೆಲಸನ ಚೂಸ್ ಮಾಡುವಾಗ ವುಡ್ ರ್ಯಾದರ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ ಫ್ರೆಂಡ್ಸ್? ನೆಕ್ಸ್ಟ್ ಫ್ರೆಂಡ್ಸ್, WH ಕ್ವಶನ್ ಕೇಳುವಾಗ ನಾನು ಏನಕ್ಕೆ ತಿಂತೀನಿ, ನಾನು ಏನಕ್ಕೆ ಮಾಡ್ತೀನಿ, ನಾನು ಏನಕ್ಕೆ ಹೋಗ್ತೀನಿ, ಈ ಥರ ಕ್ವಶನ್ ಕೇಳುವಾಗ ನೋಡೋಣ ಫ್ರೆಂಡ್ಸ್. ಎಕ್ಸಾಂಪಲ್ಸ್. ವೈ ವುಡ್ ಐ ಟೇಕ್ ಯುವರ್ ಮನಿ. ನಾನು ಹೇಗೆ ನಿನ್ನ ಮನಿ ತಗೊತೀನಿ. ವೈ ವುಡ್ ಐ ಟೇಕ್ ಯುವರ್ ಮನಿ. ನಾನೇನಕ್ಕೆ ತಗೋತೀನಿ ನಿನ್ನ ಮನಿ, ನಾನು ತಗೊಂಡಿಲ್ಲ. ನಾನು ನಿಮ್ಮ ಮನೆ ಏನಕ್ಕೆ ತಗೊತೀನಿ, ಈ ಥರ ಕ್ವಶನ್ ಕೇಳುವಾಗ. ನಾನು ನಿಮ್ಮ ಪೆನ್ ಏನಕ್ಕೆ ತಗೊತೀನಿ. ವೈ ವುಡ್ ಐ ಟೇಕ್ ಯುವರ್ ಪೆನ್. ನಾನು ತಗೊಂಡಿಲ್ಲ, ನಾನೇನಕ್ಕೆ ತಗೊತೀನಿ, ಈ ಥರ ಕ್ವಶನ್ ಕೇಳುವಾಗ. ವೈ ವುಡ್ ಐ ಟೇಕ್ ಯುವರ್ ಪೆನ್ ಅಥವಾ ವೈ ವುಡ್ ಐ ಟೇಕ್ ಯುವರ್ ಮನಿ. ನಾನು ನಿನ್ನ ಮನಿ ಏನಕ್ಕೆ ತಗೊತೀನಿ. ನೆಕ್ಸ್ಟ್, ವೈ ವುಡ್ ವಿ ಸೆಲೆಬ್ರೇಟ್. ನಾವು ಹೇಗೆ ಸೆಲೆಬ್ರೇಟ್ ಮಾಡ್ಕೊತೀವಿ. ವೈ ವುಡ್ ವಿ ಸೆಲೆಬ್ರೇಟ್. ನಾವು ಏಕೆ ಸೆಲೆಬ್ರೇಟ್ ಮಾಡ್ಕೊತೀವಿ, ಏನಕ್ಕೆ ಸೆಲೆಬ್ರೇಟ್ ಮಾಡ್ಕೊತೀವಿ ನಾವು, ಈ ಥರ ಕ್ವಶನ್ ಕೇಳುವಾಗ. ನೆಕ್ಸ್ಟ್, ಹೌ ವುಡ್ ಐ ನೋ ಸರ್. ನಂಗೆ ಹೇಗೆ ಗೊತ್ತು ಸರ್, ನಂಗೆ ಗೊತ್ತಿಲ್ಲ, ನಂಗೆ ಹೇಗೆ ಗೊತ್ತಾಗುತ್ತೆ. ನಂಗೆ ಹೇಗೆ ಗೊತ್ತು ಸರ್, ಈ ಥರ ಕ್ವಶನ್ ಕೇಳುವಾಗ. ಹೌ ವುಡ್ ಐ, ನನಗೆ ಹೇಗೆ ಗೊತ್ತು. ಹೌ ವುಡ್ ಐ ಸರ್, ನನಗೆ ಹೇಗೆ ಗೊತ್ತಾಗುತ್ತೆ, ಈ ಥರ ಕ್ವಶನ್ ಕೇಳುವಾಗ. ಹೌ ವುಡ್ ಐ ನೋ ಸರ್, ನನಗೆ ಹೇಗೆ ಗೊತ್ತಾಗುತ್ತೆ, ನಂಗೆ ಹೇಗೆ ಗೊತ್ತು. ಹೌ ವುಡ್ ಐ ಈಟ್, ನಾನು ಹೇಗೆ ತಿಂತೀನಿ, ನಾನು ತಿನ್ನಲ್ಲ. ಹೌ ವುಡ್ ಐ ಈಟ್, ನಾನು ಏನಕ್ಕೆ ತಿಂತೀನಿ, ಈ ಥರ ಕ್ವಶನ್ ಕೇಳುವಾಗ. ಹೌ ವುಡ್ ಐ ಈಟ್, ನಾನು ಹೇಗೆ,
ಏನಕ್ಕೆ ಅಂದರೆ ವೈ, ಹೇಗೆ ಅಂದರೆ ಹೌ. ಓಕೆನಾ ಫ್ರೆಂಡ್ಸ್, ಈ ಥರ ಕ್ವಶನ್ ಕೇಳುವಾಗ ಕೂಡ ನಾವು ವುಡ್ನ ಯೂಸ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಫ್ರೆಂಡ್ಸ್, ಇಮ್ಯಾಜಿನರಿ ಪಾಸ್ಟ್. ಇಮ್ಯಾಜಿನರಿ ಅಂದರೆ ನಮ್ಮ ಊಹೆ, ನಮ್ಮ ಕಲ್ಪನೆ. ಇಮ್ಯಾಜಿನರಿನಲ್ಲಿ ಹೇಳುವಾಗ ಒಂದು ಕೆಲಸನ ಗತದಲ್ಲಿ ಮಾಡಿದ್ದಿದ್ರೆ, ಒಂದು ಕೆಲಸನ ಗತದಲ್ಲಿ ಮಾಡಿದರೆ ಇವಾಗ ನಾವು ಮಾಡ್ತಿದ್ವಿ ಅಥವಾ ಮಾಡಿರ್ತಿದ್ದೆ ಅಥವಾ ಮಾಡಿದ್ದೆ, ಈ ಥರ ಇಮ್ಯಾಜಿನರಿನಲ್ಲಿ ಹೇಳುವಾಗ. ಫ್ರೆಂಡ್ಸ್, ನಾವು ಇಮ್ಯಾಜಿನರಿ ಪಾಸ್ಟ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಕಲ್ತಿದ್ದೀವಲ್ವಾ. ಇಫ್ ಐ ಹ್ಯಾಡ್ ಎ ಲಾಟ್ ಆಫ್ ಮನಿ ಐ ವುಡ್ ಬೈ ಎ ಕಾರ್. ಐ ವುಡ್ ಬೈ ಎ ನ್ಯೂ ಕಾರ್. ಇಫ್ ಐ ಹ್ಯಾಡ್ ಎ ಲಾಟ್ ಆಫ್ ಮನಿ ಐ ವುಡ್ ಬೈ ಎ ನ್ಯೂ ಕಾರ್. ನನ್ನ ಹತ್ರ ಮನಿ ಇದ್ದಿದ್ರೆ ನಾನು ಕಾರ್ ತೊಗೊತಿದ್ದೆ. ಸೊ ಇವಾಗ ನಾವು ವುಡ್ನ ಯೂಸ್ ಮಾಡಿದ್ವಿ. ಇಫ್ ಐ ಹ್ಯಾಡ್ ಎ ಲಾಟ್ ಆಫ್ ಮನಿ, ನನ್ನ ಹತ್ರ ತುಂಬ ಮನಿ ಇದ್ದಿದ್ರೆ ನಾನು ಕಾರ್ ತೊಗೊತಿದ್ದೆ. ಐ ವುಡ್ ಬೈ ಎ ನ್ಯೂ ಕಾರ್. ನಾನು ಕಾರ್ ತೊಗೊತಿದ್ದೆ ಅಂತ ಹೇಳುವಾಗ ವುಡ್ನ ಯೂಸ್ ಮಾಡ್ತೀವಿ. ಸೊ ಅದು ನಮಗೆ ಪಾಸ್ಟ್ ಇಮ್ಯಾಜಿನರಿ. ಯಾವುದು ಕೂಡ ನಮಗೆ ನಡೆದಿಲ್ಲ ಫ್ರೆಂಡ್ಸ್. ಈ ಥರ ಮಾಡಿದ್ದಿದ್ರೆ ನಾನು ತೊಗೊತಿದ್ದೆ ಅಂತ ಇಮ್ಯಾಜಿನರಿ, ಪಾಸ್ಟ್ ಇಮ್ಯಾಜಿನರಿನಲ್ಲಿ ಹೇಳುವಾಗ. ಬಟ್ ಇವಾಗ ನಾವು ವುಡ್ ಬಿನ ಕಲಿತಾ ಇದ್ದೀವಿ. ವುಡ್ ಬಿ ಕೂಡ ನಮಗೆ ಇಮ್ಯಾಜಿನರಿನಲ್ಲೇ ಬರುತ್ತೆ ಫ್ರೆಂಡ್ಸ್. ವುಡ್ ಬಿ ಅಂದರೆ ಇರುತ್ತೆ ಅಂತ ಹೇಳುವಾಗ ವುಡ್ ಬಿನ ಯೂಸ್ ಮಾಡ್ತೀವಿ. ನೋಡೋಣ ಫ್ರೆಂಡ್ಸ್. ಎಕ್ಸಾಂಪಲ್, ಇಟ್ ವುಡ್ ಬಿ ಟೇಸ್ಟಿಯರ್ ಇಫ್ ಯು ಆ್ಯಡೆಡ್ ಸಮ್ ಗೀ. ನೀನು ಸ್ವಲ್ಪ ಗೀ ಆ್ಯಡ್ ಮಾಡಿದರೆ ಅದು ತುಂಬ ರುಚಿಕರವಾಗಿರ್ತಿತ್ತು. ಸೊ ಇದು ನಮಗೆ ಪಾಸ್ಟ್ ಇಮ್ಯಾಜಿನರಿನಲ್ಲಿ ಹೇಳುವಾಗ. ನೀನು ಸ್ವಲ್ಪ ಗೀ ಆ್ಯಡ್ ಮಾಡಿದರೆ ಅದು ತುಂಬ ರುಚಿಕರವಾಗಿರ್ತಿತ್ತಲ್ವಾ, ಈ ಥರ ಹೇಳುವಾಗ. ನೋಡಿ ಫ್ರೆಂಡ್ಸ್, ಇಟ್ ವುಡ್ ಬಿ ಟೇಸ್ಟಿಯರ್ ಇಫ್ ಯು ಆ್ಯಡೆಡ್ ಸಮ್ ಗೀ ಅಥವಾ ಇಫ್ ಯು ಆ್ಯಡೆಡ್ ಸಮ್ ಗೀ ಇಟ್ ವುಡ್ ಬಿ ಟೇಸ್ಟಿಯರ್. ಯಾವ ಥರ ಆದರೂ ನೀವು ಬರಿಬೋದು. ಓಕೆನಾ ಫ್ರೆಂಡ್ಸ್. ಸೊ ಇದು ನಮಗೆ ಪಾಸ್ಟ್ ಇಮ್ಯಾಜಿನರಿನಲ್ಲಿ ಹೇಳುವಾಗ. ನೀನು ಸ್ವಲ್ಪ ಗೀ ಆ್ಯಡ್ ಮಾಡಿದರೆ ಅದು ತುಂಬ ರುಚಿಕರವಾಗಿ ಇರ್ತಿತ್ತು, ಈ ಥರ. ಇಟ್ ವುಡ್ ಬಿ ಟೇಸ್ಟಿಯರ್ ಇಫ್ ಯು ಆ್ಯಡೆಡ್ ಸಮ್ ಗೀ. ಸೊ ಫ್ರೆಂಡ್ಸ್, ಅದೇ ಥರ ನಮಗೆ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರಲ್ಲೂ ಕೂಡ ಇಮ್ಯಾಜಿನರಿನಲ್ಲಿ ಯೂಸ್ ಮಾಡ್ತೀವಿ. ನೋಡೋಣ. ದ್ಯಾಟ್ ವುಡ್ ಬಿ ಬೆಸ್ಟ್ ವೇ. ಅದು ನಮಗೆ ಒಳ್ಳೆ ದಾರಿ ಆಗಿರುತ್ತೆ. ಸೊ ಇದು ನಮಗೆ ಪ್ರೆಸೆಂಟಲ್ಲಿ ಆಗ್ಬೋದು ಅಥವಾ ಫ್ಯೂಚರಲ್ಲೂ ಆಗ್ಬೋದು. ದ್ಯಾಟ್ ವುಡ್ ಬಿ ಬೆಸ್ಟ್ ವೇ, ಅದು ನಮಗೆ ಒಳ್ಳೆ ದಾರಿ ಆಗಿರುತ್ತೆ. ಸೊ ವುಡ್ ಬಿನ ಯೂಸ್ ಮಾಡ್ತಾ ಇದ್ದೀವಲ್ವ, ಆಗಿರುತ್ತೆ ಅಂದರೆ ವುಡ್ ಬಿನ ಯೂಸ್ ಮಾಡ್ತೀವಿ. ದ್ಯಾಟ್ ವುಡ್ ಬಿ ಬೆಸ್ಟ್ ವೇ, ಅದು ನಮಗೆ ಒಳ್ಳೆ ದಾರಿ ಆಗಿರುತ್ತೆ, ಈ ಥರ ಪ್ರೆಸೆಂಟಲ್ಲಿ ಅಥವಾ ಫ್ಯೂಚರಲ್ಲಿ ಹೇಳುವಾಗ. ಇಟ್ ವುಡ್ ಬಿ ಪರ್ಫೆಕ್ಟ್ ಆಪರ್ಚುನಿಟಿ. ಇಟ್ ವುಡ್ ಬಿ ಅ ಪರ್ಫೆಕ್ಟ್ ಆಪರ್ಚುನಿಟಿ, ಅದು ನಮಗೆ ಪರ್ಫೆಕ್ಟ್ ಆಪರ್ಚುನಿಟಿ ಆಗಿರುತ್ತೆ, ಈ ಥರ ಹೇಳುವಾಗ. ಇದು ನಮಗೆ ಪ್ರೆಸೆಂಟಲ್ಲಿ ಆಗ್ಬೋದು ಅಥವಾ ಫ್ಯೂಚರಲ್ಲಿ ಆಗ್ಬೋದು, ಇಮ್ಯಾಜಿನರಿನಲ್ಲಿ ಹೇಳುವಾಗ. ಇಟ್ ವುಡ್ ಬಿ ಅ ಪರ್ಫೆಕ್ಟ್ ಆಪರ್ಚುನಿಟಿ, ಅದು ನಮಗೆ ಒಳ್ಳೆಯ ಆಪರ್ಚುನಿಟಿ, ಪರ್ಫೆಕ್ಟ್ ಆಪರ್ಚುನಿಟಿ ಆಗಿರುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ಐ ವುಡ್ ಬಿ ಇನ್ ಕಾಲೇಜ್. ನಾನು ಕಾಲೇಜಲ್ಲಿ ಇರ್ತೀನಿ. ಐ ವುಡ್ ಬಿ ಇನ್ ಕಾಲೇಜ್, ನಾನು ಕಾಲೇಜಲ್ಲಿ ಇರ್ತೀನಿ ಅಥವಾ ನಾನು ಕಾಲೇಜಲ್ಲಿ ಇದ್ದಿರ್ತೀನಿ, ಈ ಥರ ಹೇಳುವಾಗ. ಅದು ಪ್ರೆಸೆಂಟಲ್ಲಿ ಆಗ್ಬೋದು ಅಥವಾ ಫ್ಯೂಚರಲ್ಲಿ ಆಗ್ಬೋದು, ಇಮ್ಯಾಜಿನರಿನಲ್ಲಿ ಹೇಳುವಾಗ. ಓಕೆನಾ ಫ್ರೆಂಡ್ಸ್. ಐ ವುಡ್ ಬಿ ಇನ್ ಕಾಲೇಜ್, ನಾನು ಕಾಲೇಜಲ್ಲಿ ಇದ್ದಿರ್ತೀನಿ, ನಾನು ಕಾಲೇಜಲ್ಲಿ ಇರ್ತೀನಿ. ಐ ವುಡ್ ಬಿ ಇನ್ ಆಫೀಸ್. ಐ ವುಡ್ ಬಿ ಇನ್ ಆಫೀಸ್, ನಾನು ಆಫೀಸಲ್ಲಿ ಇರ್ತೀನಿ, ನಾನು ಆಫೀಸಲ್ಲಿ ಇದ್ದಿರ್ತೀನಿ, ಈ ಥರ ಹೇಳುವಾಗ. ಈ ಥರ ಇಮ್ಯಾಜಿನರೀಸ್ ಪಾಸ್ಟಲ್ಲಿ ಆಗ್ಬೋದು, ಪ್ರೆಸೆಂಟಲ್ಲಿ ಆಗ್ಬೋದು, ಫ್ಯೂಚರಲ್ಲಿ ಆಗ್ಬೋದು. ಇಮ್ಯಾಜಿನರೀಸ್ನಲ್ಲಿ ಹೇಳುವಾಗ ಇರ್ತೀನಿ, ಇದ್ದಿರ್ತೀನಿ ಅಂತ ಹೇಳುವಾಗ ವುಡ್ ಬಿನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ ಫ್ರೆಂಡ್ಸ್. ನೆಕ್ಸ್ಟ್ ಫ್ರೆಂಡ್ಸ್, ವುಡ್ ಹ್ಯಾವ್ ಅಂದರೆ ಬರ್ತಿತ್ತು, ಆಗ್ತಿತ್ತು, ಮಾಡ್ತಿದ್ವಿ, ಈ ಥರ ಹೇಳುವಾಗ. ನೋಡೋಣ ಫ್ರೆಂಡ್ಸ್. ಎಕ್ಸಾಂಪಲ್, ಇಫ್ ಯು ಹ್ಯಾಡ್ ಲರ್ನ್ಡ್ ಇಂಗ್ಲೀಷ್ ಯು ವುಡ್ ಹ್ಯಾವ್ ಗಾಟ್ ದ ಜಾಬ್. ನೀನೇನಾದರೂ ಇಂಗ್ಲೀಷ್ ಕಲ್ತಿದ್ದಿದ್ರೆ ನಿನಗೆ ಜಾಬ್ ಬರ್ತಿತ್ತು. ನೋಡಿ ಫ್ರೆಂಡ್ಸ್, ಇಫ್ ಯು ಹ್ಯಾಡ್ ಲರ್ನ್ಡ್ ಇಂಗ್ಲೀಷ್, ನೀನೇನಾದರೂ ಇಂಗ್ಲೀಷ್ ಕಲ್ತಿದ್ದಿದ್ರೆ ನಿನಗೆ ಜಾಬ್ ಬರ್ತಿತ್ತು ಅಂತ ಹೇಳುವಾಗ ವುಡ್ ಹ್ಯಾವ್ನ ಯೂಸ್ ಮಾಡ್ತೀವಿ. ಯು ವುಡ್ ಹ್ಯಾವ್ ಗಾಟ್ ದ ಜಾಬ್, ನಿನಗೆ ಜಾಬ್ ಬರ್ತಿತ್ತು. ನೀನೇನಾದರೂ ಪಾಸ್ಟ್ನಲ್ಲಿ, ನೀನೇನಾದರೂ ಗತದಲ್ಲಿ ನೀನೇನಾದರೂ ಇಂಗ್ಲೀಷ್ ಕಲ್ತಿದ್ದಿದ್ರೆ ಇವಾಗ ನಿನಗೆ ಜಾಬ್ ಬರ್ತಿತ್ತು, ಈ ಥರ ಇಮ್ಯಾಜಿನರಿನಲ್ಲಿ ಹೇಳುವಾಗ. ಓಕೆನಾ ಫ್ರೆಂಡ್ಸ್. ನಮಗೆ ವುಡ್ ಹ್ಯಾವ್ ಅಥವಾ ವುಡ್ ಹ್ಯಾವ್ ಬೀನ್ ಆದಮೇಲೆ V3 ಫಾರ್ಮ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಸಬ್ಜೆಕ್ಟ್ ಪ್ಲಸ್ ವುಡ್ ಹ್ಯಾವ್. ಯು ಅನ್ನೋದು ಸಬ್ಜೆಕ್ಟ್,
ವುಡ್ ಹ್ಯಾವ್ ಅನ್ನೋದು ಮಾಡಲ್ ವರ್ಬ್, ಗಾಟ್, ಗೆಟ್, ಗಾಟ್. ಸೊ ವಿ3 ಫಾರ್ಮ್. ಓಕೆನಾ ಫ್ರೆಂಡ್ಸ್? ಈ ಥರ ನಮಗೆ ವುಡ್ ಹ್ಯಾವ್ ಬರ್ತಿತ್ತು ಅಂತ ಹೇಳುವಾಗ ವುಡ್ ಹ್ಯಾವ್ನ ಯೂಸ್ ಮಾಡ್ತೀವಿ. ಇಫ್ ಯು ಹ್ಯಾಡ್ ಲರ್ನ್ಡ್ ಇಂಗ್ಲೀಷ್, ನೀನೇನಾದರೂ ಇಂಗ್ಲೀಷ್ ಕಲ್ತಿದ್ದಿದ್ರೆ ನಿನಗೆ ಜಾಬ್ ಬರ್ತಿತ್ತು. ಯು ವುಡ್ ಹ್ಯಾವ್ ಗಾಟ್ ದ ಜಾಬ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಇಫ್ ಯು ಹ್ಯಾಡ್ ಪ್ರಾಕ್ಟೀಸ್ಡ್, ಯು ವುಡ್ ಹ್ಯಾವ್ ವೋನ್. ಅವ್ನು ಏನಾದರೂ ಪ್ರಾಕ್ಟೀಸ್ ಮಾಡಿದ್ದಿದ್ರೆ ಅವ್ನು ವಿನ್ ಆಗ್ತಿದ್ದ. ನೋಡಿ ಫ್ರೆಂಡ್ಸ್, ಯು ವುಡ್ ಹ್ಯಾವ್ ವೋನ್. ಇಫ್ ಈ ಹ್ಯಾಡ್ ಪ್ರಾಕ್ಟೀಸ್ಡ್, ಅವನೇನಾದರೂ ಪ್ರಾಕ್ಟೀಸ್ ಮಾಡಿದ್ದಿದ್ರೆ ವಿನ್ ಆಗ್ತಿದ್ದ. ಅವನೇನಾದರೂ ಪ್ರಾಕ್ಟೀಸ್ ಮಾಡಿದ್ದಿದ್ರೆ ಅವ್ನು ವಿನ್ ಆಗ್ತಿದ್ದ ಅಂತ ಹೇಳುವಾಗ ಇಫ್ ಯು ಹ್ಯಾಡ್ ಪ್ರಾಕ್ಟೀಸ್, ಯು ವುಡ್ ಹ್ಯಾವ್ ವೋನ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಹಿ ವುಡ್ ಹ್ಯಾವ್ ಪಾಸ್ಡ್ ಇಫ್ ಐ ಹ್ಯಾಡ್ ಹೆಲ್ಪ್ಡ್ ಹಿಮ್. ನಾನು ಏನಾದರೂ ಅವನಿಗೆ ಹೆಲ್ಪ್ ಮಾಡಿದ್ದಿದ್ರೆ ಅವ್ನು ಪಾಸ್ ಆಗ್ತಿದ್ದ. ಹಿ ವುಡ್ ಹ್ಯಾವ್ ಪಾಸ್ಡ್, ನಾನೇನಾದರೂ ಹೆಲ್ಪ್ ಮಾಡಿದ್ದಿದ್ರೆ ಅವ್ನು ಪಾಸ್ ಆಗ್ತಿದ್ದ. ಹಿ ವುಡ್ ಹ್ಯಾವ್ ಪಾಸ್ಡ್ ಇಫ್ ಐ ಹ್ಯಾಡ್ ಹೆಲ್ಪ್ಡ್ ಹಿಮ್. ನಾನು ಅವನಿಗೆ ಏನಾದರೂ ಹೆಲ್ಪ್ ಮಾಡಿದ್ದಿದ್ರೆ ಅವನು ಪಾಸ್ ಆಗ್ತಿದ್ದ. ಈ ಥರ ಹೇಳ್ತಾರೆ ಸಂದರ್ಭ. ಹಿ ವುಡ್ ಹ್ಯಾವ್ ಪಾಸ್ಡ್. ಸೊ ವಿ3 ಫಾರ್ಮ್ ಅಲ್ವಾ? ಪಾಸ್ಡ್. ಇಫ್ ಐ ಹ್ಯಾಡ್ ಹೆಲ್ಪ್ಡ್ ಹಿಮ್, ನಾನೇನಾದರೂ ಅವನಿಗೆ ಹೆಲ್ಪ್ ಮಾಡಿದ್ದಿದ್ರೆ ಅವನು ಪಾಸ್ ಆಗ್ತಿದ್ದ. ಈ ಥರ ಆಗ್ತಿದ್ದ ಅಂತ ಹೇಳುವಾಗ ವುಡ್ ಹ್ಯಾವ್ನ ಯೂಸ್ ಮಾಡ್ತೀವಿ. ಆಗ್ತಿದ್ದ, ಮಾಡ್ತಿದ್ವಿ, ಆಗ್ತಿತ್ತು, ಬರ್ತಿತ್ತು, ಈ ಥರ ಹೇಳುವಾಗ ವುಡ್ ಹ್ಯಾವ್ನ ಯೂಸ್ ಮಾಡ್ತೀವಿ. ಇದೆಲ್ಲ ಕೂಡ ನಮಗೆ ಇಮ್ಯಾಜಿನರಿನಲ್ಲಿ ಹೇಳುವಾಗ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಫ್ರೆಂಡ್ಸ್, ವುಡ್ ಹ್ಯಾವ್ ಬೀನ್. ವುಡ್ ಹ್ಯಾವ್ ಬೀನ್ ಅಂದರೆ ಇದ್ದಿರುತ್ತೆ, ಆಗಿರ್ತಿತ್ತು, ಈ ಥರ ಹೇಳುವಾಗ ವುಡ್ ಹ್ಯಾವ್ ಬೀನ್ನ ಯೂಸ್ ಮಾಡ್ತೀವಿ. ನೋಡೋಣ ಫ್ರೆಂಡ್ಸ್, ಅರ್ಥ ಆಗುತ್ತೆ. ಎಕ್ಸಾಂಪಲ್, ಇಫ್ ಐ ಹ್ಯಾಡ್ ಲರ್ನ್ಡ್ ಇಂಗ್ಲೀಷ್ ಅರ್ಲಿಯರ್, ಮೈ ಲೈಫ್ ವುಡ್ ಹ್ಯಾವ್ ಬೀನ್ ಬೆಟರ್. ನಾನು ಇಂಗ್ಲೀಷ್ ಕಲ್ತಿದ್ರೆ ನನ್ನ ಲೈಫ್ ಇನ್ನೂ ಬೆಟರಾಗಿ ಆಗಿರ್ತಿತ್ತು ಅಂತ ಹೇಳುವಾಗ ವುಡ್ ಹ್ಯಾವ್ ಬೀನ್ನ ಯೂಸ್ ಮಾಡ್ತೀವಿ. ನಾನು ಇಂಗ್ಲೀಷ್ ಏನಾದರೂ ಕಲ್ತಿದ್ರೆ, ಗತದಲ್ಲಿ ನಾನು ಇಂಗ್ಲೀಷ್ ಏನಾದರೂ ಕಲ್ತಿದ್ದಿದ್ರೆ, ಇವಾಗ ನನ್ನ ಲೈಫ್ ಇನ್ನೂ ಬೆಟರಾಗಿ ಆಗಿರ್ತಿತ್ತು ಅಂತ ಹೇಳುವಾಗ ವುಡ್ ಹ್ಯಾವ್ ಬೀನ್ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ನೋಡಿ ಇಲ್ಲಿ, ಇಫ್ ಐ ಹ್ಯಾಡ್ ಲರ್ನ್ಡ್ ಇಂಗ್ಲೀಷ್ ಅರ್ಲಿಯರ್, ಮೈ ಲೈಫ್ ವುಡ್ ಹ್ಯಾವ್ ಬೀನ್ ಬೆಟರ್. ನಾನು ಇಂಗ್ಲೀಷ್ ಏನಾದರೂ ಅರ್ಲಿಯಾಗಿ ಇನ್ನೂ ಬೇಗ ಅರ್ಲಿಯಾಗಿ ನಾನು ಇಂಗ್ಲೀಷ್ ಏನಾದರೂ ಕಲ್ತಿದ್ರೆ ನನ್ನ ಲೈಫ್ ಇನ್ನೂ ಬೆಟರಾಗಿ ಆಗಿರ್ತಿತ್ತು ಅಂತ ಹೇಳುವಾಗ ವುಡ್ ಹ್ಯಾವ್ ಬೀನ್ನ ಯೂಸ್ ಮಾಡ್ತೀವಿ. ಇದು ನಮಗೆ ಇಮ್ಯಾಜಿನರಿನಲ್ಲಿ ಹೇಳುವಾಗ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ನೆಕ್ಸ್ಟ್, ಇಫ್ ಯು ಹ್ಯಾಡ್ ಕಮ್ ಟು ದಿ ಪಾರ್ಟಿ, ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ. ನೀನೇನಾದರೂ ಪಾರ್ಟಿಗೆ ಬಂದಿದ್ರೆ ನಾನು ತುಂಬ ಖುಷಿಯಾಗಿರ್ತಿದ್ದೆ. ನೀನೇನಾದರೂ ಪಾರ್ಟಿಗೆ ಬಂದಿದ್ರೆ ನಾನು ತುಂಬ ಖುಷಿಯಾಗಿ ಆಗಿರ್ತಿದ್ದೆ ಅಂತ ಹೇಳುವಾಗ ವುಡ್ ಹ್ಯಾವ್ ಬೀನ್ನ ಯೂಸ್ ಮಾಡ್ತೀವಿ. ಇಫ್ ಯು ಹ್ಯಾಡ್ ಕಮ್ ಟು ದಿ ಪಾರ್ಟಿ, ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ. ನೀನೇನಾದರೂ ಪಾರ್ಟಿಗೆ ಬಂದಿದ್ದರೆ ನಾನು ತುಂಬ ಖುಷಿಯಾಗಿ ಇರ್ತಿದ್ದೆ ಅಂತ ಹೇಳುವಾಗ ವುಡ್ ಹ್ಯಾವ್ ಬೀನ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ದೇ ವುಡ್ ಹ್ಯಾವ್ ಬೀನ್ ವೆರಿ ಅಪ್ಸೆಟ್ ಇಫ್ ಮೈ ಪೇರೆಂಟ್ಸ್ ಹ್ಯಾಡ್ ಮಿಸ್ಡ್ ದೇರ್ ಫ್ಲೈಟ್. ನಮ್ಮ ಪೇರೆಂಟ್ಸ್ ಅಲ್ಲಿ ಫ್ಲೈಟ್ ಏನಾದರೂ ಮಿಸ್ ಮಾಡಿದರೆ ಅವ್ರು ತುಂಬ ಅಪ್ಸೆಟ್ ಆಗಿರ್ತಾ ಇದ್ರು. ನೋಡಿ ಫ್ರೆಂಡ್ಸ್, ದೇ ವುಡ್ ಹ್ಯಾವ್ ಬೀನ್ ವೆರಿ ಅಪ್ಸೆಟ್ ಇಫ್ ಮೈ ಪೇರೆಂಟ್ಸ್ ಹ್ಯಾಡ್ ಮಿಸ್ಡ್ ದೇರ್ ಫ್ಲೈಟ್. ನನ್ನ ಪೇರೆಂಟ್ಸ್ ಅಲ್ಲಿ ಫ್ಲೈಟ್ ಏನಾದರೂ ಮಿಸ್ ಆಗಿದ್ರೆ ಅವ್ರು ತುಂಬ ಅಪ್ಸೆಟ್ ಆಗ್ತಾ ಇದ್ರು, ಅಂದರೆ ತುಂಬ ಬೇಜಾರು ಆಗಿರ್ತಾ ಇದ್ರು. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ದೇ ವುಡ್ ಹ್ಯಾವ್ ಬೀನ್ ವೆರಿ ಅಪ್ಸೆಟ್, ಅವ್ರು ತುಂಬ ಅಪ್ಸೆಟ್ ಆಗಿರ್ತಾ ಇದ್ರು, ಬೇಜಾರಾಗಿರ್ತಾ ಇದ್ರು ಅಂತ ಹೇಳುವಾಗ ವುಡ್ ಹ್ಯಾವ್ ಬೀನ್. ದೇ ವುಡ್ ಹ್ಯಾವ್ ಬೀನ್ ವೆರಿ ಅಪ್ಸೆಟ್ ಇಫ್ ಮೈ ಪೇರೆಂಟ್ಸ್ ಹ್ಯಾಡ್ ಮಿಸ್ಡ್ ದೇರ್ ಫ್ಲೈಟ್. ಅಲ್ಲಿ ಅವ್ರ ಫ್ಲೈಟ್ನ ಮಿಸ್ ಮಾಡಿದರೆ ಅವ್ರು ತುಂಬ ಅಪ್ಸೆಟ್ ಆಗಿರ್ತಾ ಇದ್ರು. ಓಕೆನಾ ಫ್ರೆಂಡ್ಸ್? ಈ ಥರ ಆಗಿರ್ತಾ ಇದ್ರು ಅಥವಾ ಇದ್ದಿರುತ್ತೆ ಅಂತ ಹೇಳುವಾಗ ವುಡ್ ಹ್ಯಾವ್ ಬೀನ್ನ ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಕೂಡ ನಮಗೆ ಇಮ್ಯಾಜಿನರಿನಲ್ಲಿ ಹೇಳುವಾಗ.
ಸೊ ಫ್ರೆಂಡ್ಸ್, ಇವಾಗ ನಾವು ಪ್ರಾಕ್ಟೀಸ್ ಮಾಡೋಣ. ಐ ವಿಲ್ ಟೀಚ್ ಇಂಗ್ಲೀಷ್. ವಿಲ್ ಯಾವ ಥರ ಹೇಳ್ತೀವಿ? ಐ ವಿಲ್ ಟೀಚ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಟೀಚ್ ಮಾಡ್ತೀನಿ. ಐ ವುಡ್ ಟೀಚ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಟೀಚ್ ಮಾಡಿದ್ದೆ. ಐ ವುಡ್ ಬಿ ಟಾಟ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಟೀಚ್ ಮಾಡಿರ್ತೀನಿ. ಐ ವುಡ್ ಹ್ಯಾವ್ ಟಾಟ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಟೀಚ್ ಮಾಡಿರ್ತೀನಿ. ಐ ವುಡ್ ಹ್ಯಾವ್ ಬೀನ್ ಟಾಟ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಟೀಚ್ ಮಾಡೋಕ್ಕೆ ಆಗಿರ್ತಿತ್ತು ಅಂತ ಹೇಳುವಾಗ ವುಡ್ ಹ್ಯಾವ್ ಬೀನೇ ಯೂಸ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ವುಡ್ ಯೂಸೇಜ್ನಲ್ಲಿ ಡಿಫ್ರೆನ್ಸ್ ಏನು ಅಂತ ಅರ್ಥ ಆಗಿದೆ ಅಲ್ವಾ? ಈ ಥರ ಒಂದೊಂದು ಮಾಡಲ್ ವರ್ಬ್ಸ್ನ ಸೆಂಟೆನ್ಸ್ ಫಾರ್ಮ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಫ್ರೆಂಡ್ಸ್. ಆವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮಾನಸಾಶ್ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಬಾಯ್.